ಹೆಲ್ಪ್ಫುಲ್ ಆಗುತ್ತೆ ರೀ. ಹೀಗಾಗಿ ನಾನು 6ನೇ ತರಗತಿಯ ಮೊದಲನೇ ಅಧ್ಯಾಯವಾದ ವೆನ್, ವೇರ್ ಆ್ಯಂಡ್ ಹೌ ಅನ್ನೋ ಮೊದಲನೇ ಪಾಠದ ಕನ್ನಡ ವಿಶ್ಲೇಷಣೆಯನ್ನು, ಕನ್ನಡ ಎಕ್ಸ್ಪ್ಲೇಷನನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನೋಡಬೇಕಾಗಿ ನಾವು 1.1 ಡೇಟ್ಸ್ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ನಾವು ಡೇಟ್ಗಳನ್ನು ಹೇಗೆ ಮಾಡ್ತಾರೆ, ಡೇಟ್ಗಳನ್ನು ನಾವು ಉಲ್ಲೇಖ ಮಾಡ್ತಾ ಬಂದಿದ್ದೀವಿ ಅಂದರೆ, ಬಿಫೋರ್ ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಮತ್ತು ಕ್ರಿಸ್ತ ಹುಟ್ಟಿದ ನಂತರವನ್ನು ನಾವು ಇಲ್ಲಿ ಪರಿಗಣನೆಗೆ ತಗೊಂಡಿದ್ದೀವಿ. ಅಲ್ಲದೆ ಕ್ರಿಸ್ತನ ಜನನದ ಹಿಂದಿನ ದಿನಗಳನ್ನು ಅವರೋಹಣ ಕ್ರಮದಲ್ಲಿ, ಡಿಸೆಂಡಿಂಗ್ ಆರ್ಡರ್ದಲ್ಲಿ ಎಣಿಸಲಾಗುತ್ತೆ, ಮತ್ತು ಕ್ರಿಸ್ತ ಹುಟ್ಟಿದ ನಂತರ ಅವರೋಹಣ, ಅಸೆಂಡಿಂಗ್ ಆರ್ಡರ್ದಲ್ಲಿ ನಾವು ಇರುವುದನ್ನು ಕಾಣ್ತೀವಿ. ಆಮೇಲೆ ಇಲ್ಲಿ BC ಅಂತಂದರೆ ಬಿಫೋರ್ ಕ್ರಿಸ್ತ, ಅಂದರೆ ಅವರೋಹಣ ಕ್ರಮದಲ್ಲಿ ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚಿನ ಕಾಲವನ್ನು ನಾವು ಇಲ್ಲಿ BC ಅಂತ ಕರಿತೀವಿ. AD ಅಂದರೆ ಅನೋ ಡೊಮಿನ್, ಮತ್ತೊಂದು ಅರ್ಥ ಇಲ್ಲಿ CE ಇದೆ, ಕಾಮನ್ ಎರಾ ಅಂತ. ಈ ಅರ್ಥಗಳನ್ನು ಇಲ್ಲಿ ಹೊಂದಿರುವಂಥ ವರ್ಡ್ಗಳನ್ನು ನಾವು ನೋಡ್ತೀವಿ. ಮುಂದೆ ನೋಡ್ರಿ, ಇಲ್ಲಿ ಭಾರತೀಯ ಇತಿಹಾಸದ ಮೂಲ ಯಾವುದರನ್ನು ಅಳವಡಿಸಿಕೊಂಡಿದೆ, ಯಾವುದರ ಆಧಾರದಿಂದ ನಾವು ಭಾರತೀಯ ಇತಿಹಾಸವನ್ನು ನೋಡ್ತೀವಿ ಅನ್ನಲಿಕ್ಕೆ ಇಲ್ಲಿ ಭಾಳಷ್ಟು ಸೋರ್ಸಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನಾವು ಇಲ್ಲಿ ನೋಡೋಣ. ಲಿಟ್ರರಿ ಸೋರ್ಸಸ್, ಸಾಹಿತ್ಯಿಕ ಮೂಲದಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರೋದು ತಾಳೆ ಎಲೆಗಳ ಮೇಲೆ, ವಿಶೇಷವಾಗಿ ತಯಾರಿಸಿದ ಮರದ ತೊಗಟೆಯ ಮೇಲೆ ಪ್ರತಿಗಳನ್ನು ಬರೆಯುವುದನ್ನು ನಾವು ಹಸ್ತಪ್ರತಿಗಳನ್ನ ಮನುಸ್ಕ್ರಿಪ್ಟ್ ಅಂತ ಕರಿತಾ ಇದ್ವಿ. ಇಲ್ಲಿ ನೋಡ್ರಿ, ಲಿಟ್ರರಿ ಸೋರ್ಸಸ್ ದೀಸ್ ಇನ್ಕ್ಲೂಡ್ ದ ಅರ್ಲಿಯೆಸ್ಟ್ ರೈಟಿಂಗ್ ವಿಚ್ ಆರ್ ರಿಟನ್ ಬೈ ಹ್ಯಾಂಡ್ ಆನ್ ಪ್ಲಾಮ್ ಲೀವ್ಸ್ ಆನ್ ಸ್ಪೆಷಲಿ ಪ್ರಿಪೇರ್ಡ್ ಬಾರ್ಕ್ ಆಫ್ ಎ ಟ್ರೀ ಈಸ್ ಕಾಲ್ಡ್ ಬ್ರಿಡ್ಜ್ ಈಸ್ ನೋನ್ ಆಸ್ ಮನುಸ್ಕ್ರಿಪ್ಟ್. ಮನುಸ್ಕ್ರಿಪ್ಟನ್ನು ತಾಳೆ ಮರದ ಎಲೆದ ಮೇಲೆ ಕೈಗಳಿಂದ ಮತ್ತು ಬಾರ್ಕ್ ಟ್ರೀಯ ಸ್ಪೆಷಲ್ ಬ್ರಿಡ್ಜ್ ಅಂತ ಕರೀತಾರೆ. ಅದನ್ನು ಬ್ರಿಡ್ಜ್ ಪ್ರತಿಗಳನ್ನು ನಾವು ಮನುಸ್ಕ್ರಿಪ್ಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳನ್ನು ನೋಡ್ತೀವಿ. ಹಾಗೆ ಬೌದ್ಧ ಸಾಹಿತ್ಯಗಳಲ್ಲಿ ದೀಪವಂಶ, ಮಹಾವಂಶ, ಗಾರ್ಗಿ ಸಂಹಿತೆ, ಪಾಣಿನಿಯ ವ್ಯಾಕರಣ, ಕೌಟಿಲ್ಯ ಅರ್ಥಶಾಸ್ತ್ರ ಮುಂತಾದ ಗ್ರಂಥಗಳನ್ನು ನಾವಿಲ್ಲಿ ನೋಡಿದ್ದನ್ನು ಇಲ್ಲಿ ಕಾಣ್ತೀವಿ. ಇನ್ನಿಲ್ಲಿ ಮುಂದೆ ನೋಡ್ಬೇಕು, ಆರ್ಕಿಯಾಲಜಿಕ್ ಎವಿಡೆನ್ಸ್, ಪುರಾತತ್ವ ಶಾಸ್ತ್ರದ ಆಧಾರ. ಇಲ್ಲಿ ಪುರಾತತ್ವ ಅಂತಂದರೆ ಕಟ್ಟಡಗಳ, ಸ್ಮಾರಕಗಳ ವಿಶೇಷಗಳನ್ನು ನಾವಿಲ್ಲಿ ಪುರಾತತ್ವ ಶಾಸ್ತ್ರದ ಅಡಿಯಲ್ಲಿ ನೋಡ್ತೇವೆ. ಹಾಗಾದರೆ ಮೊದಲು ಆರ್ಕಿಯಾಲಜಿಯನ್ನು ಸ್ಟಡಿ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ, ಸರ್ ವಿಲಿಯಂ ಜೋನ್ಸ್, ಹೂ ಎಸ್ಟಾಬ್ಲಿಷ್ಡ್ ಅಸೆಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಆನ್ 1 ಜನವರಿ 1784. ಜನವರಿ 1, 1784ರಲ್ಲಿ ಅದನ್ನು ಸ್ಥಾಪಿಸ್ತಾರೆ. ಯಾರು? ವಿಲಿಯಂ ಜೋನ್ಸ್ ಅವರು. ಮೊದಲು ಪುರಾತತ್ವ ಶಾಸ್ತ್ರದ ಉತ್ಖನನ ಮಾಡಿ ಅದರ ಅಧ್ಯಯನ ಪುರಾವೆಗಳನ್ನು ಸಲ್ಲಿಸಿದ ಕೀರ್ತಿ ವಿಲಿಯಂ ಜೋನ್ಸ್ ಅವರಿಗೆ ಸಲ್ಲುತ್ತೆ. ಅವರು ಎಸೆಟಿಕ್ ಸೊಸೈಟಿಯನ್ನು ಬೆಂಗಾಲದಲ್ಲಿ ಮಾಡ್ತಾರೆ. ಜನವರಿ 1, 1784ರಲ್ಲಿ ಅದನ್ನು ಸ್ಥಾಪಿಸ್ತಾರೆ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮನನ್ನು ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಬರೋದು ಶಾಸನಗಳಲ್ಲಿ ನೀವು ಇಲ್ಲಿ ನೋಡಬೇಕಾದ್ರೆ ಶಾಸನಗಳನ್ನು ನಾವು ಎಪಿಗ್ರಾಫಿ ಅಂತ ಕರಿತೀವಿ. ಎಪಿಗ್ರಾಫಿ ಅಂದರೆ ಅತ್ಯಂತ ವಿಶ್ವಾಸಾರ್ಹ ಸಾಕ್ಷಿಗಳನ್ನು ಅಧ್ಯಯನ ಮಾಡುವುದನ್ನು ನಾವು ಎಪಿಗ್ರಾಫಿ ಅಂತೀವಿ. ಅವು ಕಲ್ಲಿನ ಕಂಬಗಳ ಮೇಲೆ, ಬಂಡೆಗಳ ಮೇಲೆ, ದೇವಾಲಯ ಗೋಡೆಗಳ ಮೇಲೆ ನಾವು ಶಾಸನಗಳನ್ನು ಬರೆದಿದ್ದನ್ನು ಕಾಣ್ತೇವೆ. ಆಮೇಲೆ ನೆಕ್ಸ್ಟು ಇನ್ಸ್ಕ್ರಿಪ್ಷನ್, ಮೇನ್ಲಿ 3 ಟೈಪ್: ರಾಯಲ್, ಲೀಗಲಿ ಆಫಿಷಿಯಲ್ ಡಾಕ್ಯುಮೆಂಟ್ಸ್, private records. Most of the inscription in the India are Brahmini and Khuroshti. ಹಾಗಾದರೆ ಮೇಡಮ್, ಶಾಸನಗಳು ಯಾವ ಭಾಷೆಯಲ್ಲಿತ್ತು ಅಂತ ನೀವು ಕೇಳ್ಬೋದು. ಬ್ರಾಹ್ಮಿನಿ ಮತ್ತು ಖುರೋಷ್ಠಿ ಲಿಪಿಗಳಲ್ಲಿ ಇಕ್ಕಿತ್ತು. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಕಾರ್ಯದರ್ಶಿ ಜೇಮ್ಸ್ ಪ್ರಿನ್ಸ್ ಏನು ಮಾಡ್ತಾನ್ರಿ, ಬ್ರಾಹ್ಮಿ ಲಿಪಿಯನ್ನು ಅರ್ಥ ಮಾಡಿಕೊಳ್ಳಿ ಮೊದಲ ಬಾರಿಗೆ ಯಶಸ್ವಿ ಆಗ್ತಾರೆ. ಜೇಮ್ಸ್ ಪ್ರಿನ್ಸ್ ಅನ್ನೋರು ಏಷ್ಯಾಟಿಕ್ ಸೊಸೈಟಿಯ ಕಾರ್ಯದರ್ಶಿಯಾದ ಜೇಮ್ಸ್ ಪ್ರಿನ್ಸ್ ಅವರು ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡವರು. ಇನ್ನು ಮುಂದೆ ನಾವು ಕಾಯಿನ್ಗಳ ಬಗ್ಗೆ, ನಾಣ್ಯಗಳು ಕೂಡ ನಮಗೆ ಇತಿಹಾಸ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ನೀಡ್ತವೆ. ಸಾವಿರಾರು ಪ್ರಾಚೀನ ಭಾರತೀಯರು
ನಾಣ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ. ಆ ನಾಣ್ಯಗಳಿಂದ ನಾವು ಏನು ತಿಳ್ಕೊತೀವಿ ಅಂತಂದರೆ ಆ ಕಾಲದ ಆರ್ಥಿಕ ಪರಿಸ್ಥಿತಿ, ಕರೆನ್ಸಿ ವ್ಯವಸ್ಥೆ, ಯಾವ ರೀತಿಯ ಎಕನಾಮಿಕ್ ಕಂಡೀಷನ್ ಇತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಮುಂದೆ ಭಾರತೀಯ ಇತಿಹಾಸದ ಅವಧಿಯಲ್ಲಿ ಅಕೌಂಟ್ಸ್ ಆಫ್ ಫಾರಿನರ್ಸ್, ಭಾರತೀಯದಿಂದ ಬಂದಂತಹ, ಬೇರೆ ದೇಶದಿಂದ ಬಂದಂತಹ ವಿದೇಶಿ ಬರಹಗಾರರ ಏನೇನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಅದರಲ್ಲಿ ದ ಗ್ರೇಟ್ ಡೀಲ್ ಆಫ್ ಅವರ್ ನಾಲೆಜ್ ಹಿಸ್ಟ್ರಿ ಎನ್ರಿಚ್ಡ್ ಬೈ ದ ರೈಟಿಂಗ್ ಆಫ್ ಫಾರಿನರ್ಸ್ ಲೈಕ್ ಮೆಗಸ್ತನೀಸ್ ಇಂಡಿಕಾ, ಟ್ಯಾಲಮಿಯ ಭೂಗೋಳ, ಪಿಯರಿಯ ನೈಸರ್ಗಿಕ ಹಿಸ್ಟೋರಿಯಾ ಮುಂತಾದ ಹುಯೆನ್ಸಾಂಗ್ನ ಪಾಹಿಯನ್ನ ರೆಕಾರ್ಡ್ ಆಫ್ ಬುದ್ಧಿಸಮ್, ಪಾಹಿಯನ್ನ ಸಿಯುಕಿಗಳನ್ನು ನಾವಿಲ್ಲಿ ಫಾರಿನರ್ಸರ ರೈಟರ್ಗಳಲ್ಲಿ ನೋಡ್ತೀವಿ. ಆಮೇಲೆ ಪಿರಿಯಡಿಷನ್ ಆಫ್ ಇಂಡಿಯನ್ ಹಿಸ್ಟ್ರಿ, ಇತಿಹಾಸದ ಅವಧಿಯಲ್ಲಿ ಭಾರತೀಯರು. ಇತಿಹಾಸ ಅವಧಿಯಲ್ಲಿ ಅಂದರೆ ನೋಡ್ರಿ, ಯಾವಾಗಿನ ಇತಿಹಾಸದ ಅವಧಿ ಅಂತೇಳಿ ಯಾವುದನ್ನು ಕರಿತೀವಿ ನಾವು, ಹೇಗೆ ಇತಿಹಾಸದವನ್ನು ನಾವು ಕಾಲಗಳಲ್ಲಿ ಮೊದಲಿಂದಲೂ ನಮ್ಮಲ್ಲಿ ಅನೆಸೆಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ ಅಂತಲೇ ಇತ್ತಾ? ಇಲ್ಲ. ಅದಕ್ಕೆ ಯಾವಾಗ ಅದು ಬಂತು, ಹೇಗೆ ಬಂತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಎಲ್ಲಿ NCERT ಬುಕ್ಕಲ್ಲಿ, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬುಕ್ಕಲ್ಲಿ ನಿಮಗೆ ಈ ಮಾಹಿತಿ ಸಿಗೋದಿಲ್ಲ. ಅದಕ್ಕಾಗಿ ನಾವು ಹಿಸ್ಟ್ರಿಯನ್ನು ಅರ್ಥ ಓದುವವರು ಕರೆಕ್ಟಾಗಿ ಸರಿಯಾದ ಇನ್ಫಾರ್ಮೇಷನ್ ಇರುವಂಥ ಪುಸ್ತಕಗಳ ಆಧಾರವಾಗಿಟ್ಟುಕೊಂಡು ಪಾಠ ಮಾಡಿದರೆ ಮಕ್ಕಳು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ನೋಡ್ರಿ, 1817ರಲ್ಲಿ ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞ, ರಾಜಕೀಯ ತತ್ವಜ್ಞಾನ ಜೇಮ್ಸ್ ವೀಲ್ ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಎಂಬ ಅಗಾಧ 3 ಸಂಪುಟಗಳನ್ನು ಕೃತಿಯನ್ನು ಪ್ರಕಟಿಸ್ತಾರ. ಆದರೆ ಅದರಲ್ಲಿ ಯಾವ ರೀತಿಯಾಗಿ 3 ವಿಭಾಗಗಳಾಗಿ 3 ಸಂಪುಟಗಳನ್ನು ಮಾಡಿದ್ರು ಅಂದರೆ ಹಿಂದೂ, ಮುಸ್ಲಿಂ ಮತ್ತು ಬ್ರಿಟಿಷ್ ಅಂತ ಹೇಳಿ ಆತ ಬರೆದಿದ್ದ. ಆದರೆ ಆತನಿಗೆ ಗೊತ್ತಿರಲಿಲ್ಲ ಏನಂತೆ, ಹಿಂದೂ, ಮುಸ್ಲಿಂ, ಬ್ರಿಟಿಷರನ್ನು ಬಿಟ್ಟು ಕೂಡ ಇತರೆ ಧರ್ಮಗಳು ಭಾರತದಲ್ಲಿ ವಾಸವಾಗಿದ್ದವು. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ, ಬಹು ಸಂಸ್ಕೃತಿಯನ್ನ, ಬಹು ಧರ್ಮಗಳನ್ನ ಹೊಂದಿದಂತ ದೇಶ ಆಗಿತ್ತು. ಅದು ಯಾರಿಗೆ ಗೊತ್ತಿರಲಿಲ್ಲರಿ? ಜೇಮ್ಸ್ ಮಿಲ್ ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, 3 ಧರ್ಮಗಳನ್ನ ಆಧಾರವಿಟ್ಕೊಂಡು ಇತಿಹಾಸದ ವಿಭಾಗವನ್ನ ಮಾಡ್ತಾರ. ಆದರೆ ಪಾಶ್ಚಿಮಾತ್ಯ ಇತಿಹಾಸದ ಪ್ರಕಾರ ಭಾರತೀಯ ಇತಿಹಾಸ ಅವಧಿಯಲ್ಲಿ ಕೇವಲ 3 ಧರ್ಮಗಳಲ್ಲ, ಇನ್ನೂ ಅನೇಕ ಧರ್ಮಗಳಿದ್ದು, ಅದಕ್ಕಾಗಿ ಧರ್ಮಗಳ ಆಧಾರದ ಮೇಲೆ ಇತಿಹಾಸವನ್ನು ವಿಂಗಡಣೆ ಮಾಡಬಾರದು ಅಂತ ಡಿಸೈಡ್ ಮಾಡಿ ಪಾಶ್ಚಿಮಾತ್ಯ ಇತಿಹಾಸರು ಭಾರತೀಯರ ಇತಿಹಾಸದ ಅವಧಿಯನ್ನು ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ, ಮಾಡರ್ನ್, ಮಿಡಲ್ ಅಂಡ್ ಅನೆಸೆಂಟ್, ಮಾಡಲ್ ಅಂಡ್ ಮಿಡಲ್ ಅಂತ ಹೇಳಿ ವರ್ಗೀಕರಣ ಮಾಡ್ತಾರ. ಇದೇ ಈಗಲೂ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಈಗಲೂ ಕೂಡ ಹೇಗಿದ್ದೀರಿ, ಅದೇ ಪದ್ಧತಿಯನ್ನ ಆಚರಣೆಯಲ್ಲಿ ಇದ್ದುದನ್ನ ನಾವು ಕಾಣ್ತೀವಿ. 1.4ರಲ್ಲಿ ಏನು ಹೇಳ್ತಾರೆ, ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಫ್ ದ ಕಾಲೋನಿಯಲ್ ಪೀರಿಯಡ್, ವಸಾಹತು ಕಾಲದಲ್ಲಿಯ ಸಾಹಿತ್ಯ ಮೂಲಗಳು. ವಸಾಹತು ಕಾಲದಲ್ಲಿ ಯಾವ ರೀತಿಯ ಮಾಹಿತಿಗಳಿತ್ತು ಅಂತಂದ್ರೆ ಸಮೀಕ್ಷೆ, ಸರ್ವೆ ಮಾಡುವ ಪದ್ಧತಿ ಸಾಮಾನ್ಯವಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಸರ್ವೆ ಮಾಡುವ ಪದ್ಧತಿ ಅತ್ಯಂತ ಸಾಮಾನ್ಯವಾಗಿರುವುದನ್ನು ನಾವು ಕಾಣ್ತೀವಿ. ಬ್ರಿಟಿಷರು ನಂಬಿದ್ದರು ಸಮೀಕ್ಷೆ ಮತ್ತು ಅರಣ್ಯ ಸಮೀಕ್ಷೆಗಳನ್ನ ಅವರು ಮಾಡ್ತಾ ಇದ್ರು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಧಿಕೃತ ದಾಖಲೆಗಳು ಆಫೀಸಿಯಲಿ ಆಗಿರ್ತಾ ಇದ್ವು. ಬ್ರಿಟಿಷ್ ಸರ್ಕಾರಕ್ಕಾಗಿ ಕೆಲಸ ಮಾಡುವ ಅಧಿಕಾರಿಗಳು ಅಧಿಕೃತ ದಾಖಲೆಗಳನ್ನು ಸಂಗ್ರಹಿಸುತ್ತಿದ್ರು. ಅಲ್ಲದೆ ಪತ್ರಿಕೆಗಳು ಮತ್ತು ಸಾಹಿತ್ಯಗಳು ಕೂಡ ಇಲ್ಲಿ ಸಾಹಿತ್ಯಿಕ ಪತ್ರಿಕೆಗಳು ಮತ್ತು ಮಾಸಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ಅಂಡ್ ಲಿಟ್ರೇಚರ್ ನ್ಯೂಸ್ ಪೇಪರ್ಸ್ ಆರ್ ಅವೈಲೇಬಲ್ ಇನ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಇತಿಹಾಸವನ್ನು ಅರ್ಥ ಮಾಡ್ಕೋತೀವಿ. ಸೊ ಇದರಲ್ಲಿ ಬರುವಂಥ ಮುಖ್ಯ ಅಂಶಗಳನ್ನು ನಾನು ಮಾರ್ಕರಿಂದ ಕಲರ್ಫುಲ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಿಸಿದಂಥ PDF ಅನ್ನು, ಕನ್ನಡ ರಿಲೇಟೆಡ್ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದಾರಲ್ಲ ಅವರು ಕೂಡ ಇದನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಕರ್ನಾಟಕ TETಗೆ ಮತ್ತು ಸೆಂಟ್ರಲ್ TETಗೆ ಪ್ರಿಪೇರ್ ಅವರಿಗೆ ಇದು ಸೂಕ್ತವಾದ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.